ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ಹೆಗಲ ಮೇಲೆ ಇರುವಂತಹ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ, ಅವರ ನಂಬಿಕೆ ಸದಾ ನಮ್ಮ ಮೇಲೆ ಹೀಗೇ ಇರಲಿ, ಅನಂತವಾಗಿ ನಮ್ಮನ್ನ ಕಾಪಾಡ್ತಾ ಇದ್ದೀವಿ ಅಂತ ಹೇಳೋದನ್ನ ಪ್ರಾರ್ಥನೆಯನ್ನು ಮುಗಿಸೋಣ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಪ್ರತಿದಿನನೂ ಕೂಡ ಧ್ಯಾನವನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಧ್ಯಾನ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ನಾವು ಧ್ಯಾನವನ್ನ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗಿದೆ. ಇದು ಪ್ರಾಕ್ಟೀಸ್ ಇಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಹಾಗೆ, ಇದು ಒಂದೇ ದಿನದಲ್ಲಿ ನಮ್ಗೆ ಧ್ಯಾನವನ್ನ ಕಲ್ತ್ಕೊಂಡ್ಬಿಡ್ತೀವ ನಾವು? ಇಲ್ಲ. ಇದು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ದಿನದಿಂದ 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 ದಿನ ತನಕ ನಾವು ಪ್ರಾಕ್ಟೀಸ್ ಮಾಡ್ತಾ 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 ನಮ್ಮಲ್ಲಿರುವಂತಹ ಒಂದು ಚೈತನ್ಯದ ಶಕ್ತಿ ಕೂಡ ನಮ್ಗೆ ಇನ್ನು ಡೆವಲಪ್ ಆಗೋದಿಕ್ಕೆ ನಮ್ಗೆ ಸಹಾಯಕ ಆಗುತ್ತೆ. ಒಂದು ಸೆಕೆಂಡ್ ಒನ್ ಏನು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತಿದಿನವೂ ಕೂಡ ನಾವು ಈ ರೇಖೆಯ 5 ಸೂತ್ರಗಳನ್ನ ನಾವು ನೆನಪು ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ. ನಾವು ಅದು ಮರ್ತು ಬಿಡ್ತೀವಿ ನಾವು. ಆದ್ರೂ ಕೂಡ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ 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 ನಾವು ಅದನ್ನ ನೆನೆಸ್ಕೊಳ್ತಾನೆ ಇರ್ಬೇಕಾಗತ್ತೆ. ಈ ಒಂದು ದಿನ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಈ ಒಂದು ದಿನ ನಾನು ಚಿಂತಿಸುವುದಿಲ್ಲ. ಈ ಒಂದು ದಿನ ನಾನು ಕೃತಜ್ಞತೆಯಾಗಿರುತ್ತೇನೆ. ಈ ಒಂದು ದಿನ ನಾನು ಪ್ರತಿ ದೇವರ ಎಲ್ಲಾ ವಸ್ತು ಎಲ್ಲದಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಸಜೀವ ವಸ್ತುಗಳು ನಿರ್ಜೀವ ವಸ್ತುಗಳು ಯಾವುದೇ ಇರಲಿ ಎಲ್ಲರ ಮೇಲೆ ನಾನು ಕರುಣೆಯಿಂದ ಇರುತ್ತೇನೆ ಅಂತ ನಾವು ನಮ್ಮನ್ನ ನಾವು ಇದನ್ನ ನೆನ್ಸ್ಕೊಳ್ತಾ ಬಂದಾಗ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ನಾವ್ ಏನೇ ಆಗ್ಲಿ ನಾಳೆ ಮಾಡೋದಲ್ಲ, ಅದು ಇವತ್ತೇ ಮಾಡ್ಬೇಕು. ಇವತ್ ಮಾಡೋದಲ್ಲ, ನಾವು ಈಗ್ಲೇ ಮಾಡ್ಬೇಕು. ಅದ್ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯಗಳೇ. ನಾವು ಅದಕ್ಕೆ ನಾವು ಹೇಳೋದು ಈಗ್ಲೇ ನಾವು ಯಾವುದೇ ಕೆಲಸವನ್ನಾದ್ರೂ ಕೂಡ ನಾವು ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದಿನ ಈ ಕ್ಷಣ ಮಾತ್ರ ನಮ್ಮ ಕೈಯಲ್ಲಿ ಇರ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ದು ಏನೇ ಕೆಲಸಗಳಿರ್ಲಿ, ನಮ್ದು ಯಾವುದೇ ಪ್ರಾಜೆಕ್ಟ್ಸ್ ಗಳಿರ್ಲಿ, ನಮ್ಮ ಏನೇ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆ ಮಾಡ್ತೀವಿ ನಾಳಿದ್ ಮಾಡ್ತೀವಿ ಖಂಡಿತವಾಗ್ಲೂ ಮಾಡಲ್ಲ. ಈ ಧ್ಯಾನನೂ ಕೂಡ ಅಷ್ಟೇ. ನಾನು ವಿಡಿಯೋ ಹಾಕೊಂಡ್ ಮಾಡ್ತೀನಿ, ನಾನು ಆಮೇಲೆ ಕುತ್ಕೊಂಡ್ ಮಾಡ್ತೀನಿ, ಸಾಧ್ಯವೇ ಇಲ್ಲ. ಆತರ ಆಗಿದ್ರೆ ಇಷ್ಟೊಂದ್ ದಿನದ ತನಕ ನಾವ್ ಯಾಕೆ ವೇಟ್ ಮಾಡ್ಬೇಕಾಗಿತ್ತು? ಹೌದಲ್ವಾ? ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ್ಲೇ ಈ ಕ್ಷಣದಲ್ಲೇ ನಾವು ಎಲ್ಲವನ್ನು ಕೂಡ ಎಷ್ಟು ಸಾಧ್ಯನೋ ಈ ದಿನವನ್ನ ನಾವು 100% ಆಗಿ ನಾವು ಯೂಸ್ ಮಾಡ್ಕೊಳ್ತು ಅಂದ್ರೆ ನಮ್ಮ ಫ್ಯೂಚರ್ ನಮ್ಗೆ ಚೆನ್ನಾಗಿರುತ್ತೆ. ಹಾಗಾಗಿ ಯೋಚನೆ ಮಾಡಿ ನಮ್ ಯಾವುದೇ ಪ್ರಾಜೆಕ್ಟ್ಸ್ ಗಳಿರ್ಲಿ, ನಮ್ಮ ಯಾವುದೇ ಕೆಲಸಗಳಿರ್ಲಿ, ಒಂದು ಕೆಲಸನ ನಾವು ಶಿಸ್ತುಬದ್ಧವಾಗಿ ತನು ಮನ ಧನ ಕಾಯ ವಾಚ ಮನಸ್ಸ ನಾವು ಫೋಕಸ್ ಇಂದ ನಾವು ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಗೆ 100% ನಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಇಫ್ ಇನ್ ಕೇಸ್ ನಾವು ಫೇಲ್ಯೂರ್ ಆಯ್ತು ಅಂತ ಅನ್ಕೋದು, ಆ ಪರಮಾತ್ಮ ಕೊಟ್ಟಿರುವಂತ ಈ ಒಂದು ಪರೀಕ್ಷೆ ಅಲ್ವಾ, ಆ ಒಂದು ಪರೀಕ್ಷೆಯಲ್ಲಿ ನಾವು ಹೇಗೆ ನಾನು ಉತ್ತರ ಬರಿತೀನಿ, ಹೇಗೆ ನಾನು ಅದನ್ನ ಆ ಪಾಸಿಟಿವ್ ಆಲೋಚನೆಯಲ್ಲಿ ನಾನು ಇರ್ತೇನೆ, ಆ ಪಾಸಿಟಿವ್ ನಾನು ಏನ್ ಥಿಂಕ್ ಮಾಡ್ತೇನೆ, ನನ್ನಲ್ಲಿ ಏನ್ ತಪ್ಪುಗಳಾಗಿದೆ, ನಾನು ಏನ್ ಬದಲಾವಣೆ ಆಗ್ಬೇಕು ಅಂತೇಳಿ ನಮ್ಮನ್ನ ನಾವು ಸೆಲ್ಫ್, ನನ್ನ ಅಂತರಂಗವನ್ನ ನನ್ನನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಈ ಧ್ಯಾನ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಅದನ್ನ ಪದಗಳಲ್ಲಿ ನಾವು ಹೇಳಕ್ಕೆ ಅಸಾಧ್ಯವಾಗಿರುವಂತದ್ದು. ನೋಡಿ, ಕೃಷ್ಣ
ಅವರಿಗೆ 2ನೇ ವರ್ಷದಿಂದ 4ನೇ ವರ್ಷದಿಂದ ಅವರು ಧ್ಯಾನವನ್ನ ಅವರ ಗುರುಗಳಾದಂತ ಸಂದೀಪನಿ ಗುರುಗಳಿಂದ ಅವರು ಧ್ಯಾನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 4ನೇ ವರ್ಷದಿಂದ ಹನುಮಾನ್ ನಮ್ಮ ಪವನ ಪುತ್ರ ಹೇಳ್ತಿದಾರಲ್ಲ, ಅವ್ರಿಗೆ ಗೊತ್ತು ನಿಮ್ಗೆ, ಯಾವಾಗ್ಲೂ ಅವರು ಮೆಡಿಟೇಷನ್ ಮಾಡ್ತಾನೆ ಇರ್ತಾರೆ. ಅವ್ರು ಎಷ್ಟನೇ ವರ್ಷದಿಂದ ಮೆಡಿಟೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು? 2ನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಎನರ್ಜಿ ಯುಗಗಳಿಂದನೂ ಕೂಡ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ, ಮಹಾಭಾರತ ಯುದ್ಧ ನಡೆದಾಗ ಆ ರಥದ ಮೇಲೆ ಹನುಮ ಕೂತಿರ್ತಾರೆ. ಯುದ್ಧ ಎಲ್ಲ ಮುಗಿದು ಕೆಳಗಡೆ ಇಳಿದ ತಕ್ಷಣ ಆ ರಥನೇ ಭಸ್ಮ ಆಗ್ಬಿಡುತ್ತೆ. ಅಂದ್ರೆ ಅಲ್ಲಿವರೆಗೆ ಹೋಲ್ಡ್ ಮಾಡಿದ್ಯಾರು? ಆ ಪವನ ಸುತ ಅಂತಾನೆ ಹೇಳ್ತಾರೆ. ಅದೆಲ್ಲ ಯಾರಿಗ್ ಗೊತ್ತಾಗುತ್ತೆ ಹೇಳಿ? ಎನ್ಲೈಟ್ಮೆಂಟ್ ಆಗಿರುವಂತ ಪೀಪಲ್ಗಳಿಗೆ ಪ್ರತಿಯೊಂದು ವಿಷಯಗಳ ಅರಿವು ಗೊತ್ತಾಗುತ್ತೆ. ಆ ಸ್ಥಿತಿಗೆ ನಾವು ಕೂಡ ತಲುಪಬಹುದು. ಶ್ರೀರಾಮಚಂದ್ರ ಎಷ್ಟನೇ ವರ್ಷದಿಂದ ಅವರು ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಗೊತ್ತಾ? 10ನೇ ವರ್ಷದಿಂದ ಅವರು ಧ್ಯಾನವನ್ನ ಮಾಡಿದ್ರು. ಅವರೆಲ್ಲ ಧ್ಯಾನವನ್ನ ಮಾಡಿ ಅವರ ಹೆಸರುಗಳನ್ನಾಗ್ಲಿ, ಅವರ ಫುಟ್ ಪ್ರಿಂಟ್ ಗಳನ್ನಾಗ್ಲಿ ಅವ್ರು ಮಾಡಿದ್ದಾರೆ. ಅವರು ಶ್ರೀರಾಮ ಆದ್ರು, ಶ್ರೀಕೃಷ್ಣ ಆದ್ರು, ಪವನಸುತ ಆಗಿದ್ದಾರೆ. ವಾಟ್ ಅಬೌಟ್ ನಮ್ಗೇನು? ನಮ್ಮ ಶ್ರೀಮದ್ ಭಗವದ್ಗೀತೆನ ಯಾಕೆ ಇವತ್ತು ನಮಗೆ ನಾವೇ ಕ್ವಶನ್ ಮಾಡ್ಕೊಳ್ತೀವಿ. ಸರಿ ಇಲ್ಲ, ಅದು ಕಥೆ ರೂಪದಲ್ಲಿ ಇದೆ, ಅದ್ ನಡೆದಿಲ್ಲ ಅಂತ ಹೇಳ್ತೀವಿ. ಆದ್ರೆ ಇಡೀ ಪ್ರಪಂಚದಲ್ಲಿರುವಂತವ್ರು ಎಲ್ಲರೂ ಕೂಡ ಅದನ್ನ ಒಪ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಶ್ರೀಮದ್ ಭಗವದ್ಗೀತೆ ಇದೆಯಲ್ಲ, ಅದು ಆತ್ಮಜ್ಞಾನ. ಅದು ವ್ಯಕ್ತಿಗಳ ಜೊತೆ ನಡೆದಂತ ಸಂಭಾಷಣೆ ಅಲ್ಲ, ಆತ್ಮಗಳ ಜೊತೆಗೆ ಅದು ನಡೆದಿರುವಂತ ಸಂಭಾಷಣೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅರ್ಜುನನ್ ತರ ಕನ್ಫ್ಯೂಷನ್ ಇದ್ದೀವಿ. ನಾವು ಕೂಡ ಅರ್ಜುನ. ನಮ್ಮ ಬ್ಯಾಟಲ್ ಗ್ರೌಂಡ್ ಯಾವುದು? ನಮ್ಮ ಜೀವನ ನಮ್ಮ ಬ್ಯಾಟಲ್ ಗ್ರೌಂಡ್. ಎಲ್ಲರೂ ಕೂಡ ಫೈಟ್ ಮಾಡ್ತಾ ಇದೀವಿ, ಎಲ್ಲರೂ ಕನ್ಫ್ಯೂಷನ್ ಇದೀವಿ. ನಾವು ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ನಾವು ಕನ್ಫ್ಯೂಷನ್ ಇದೀವಿ. ಅರ್ಜುನ ಹೇಗೆ ಕನ್ಫ್ಯೂಷನ್ ಇದ್ದ, ಹಾಗೆ ನಾವು ಕನ್ಫ್ಯೂಷನ್ ಇದ್ದೀವಿ. ಆ ಕನ್ಫ್ಯೂಷನ್ಗೆ ಉತ್ತರ ಏನು? ಅಂದ್ರೆ ಆ ಭಗವದ್ಗೀತೆಯನ್ನ ನಾವು ಓದಿದಾಗ ಅದ್ರಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಯಾವ ಸಿಚುವೇಶನ್ ಅಲ್ಲಿ ನಾನು ಏನ್ ಮಾಡ್ಬೇಕು, ಯಾವ ದಾರಿನಲ್ಲಿ ನಾವು ನಡಿಬೇಕು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಆದಷ್ಟು ಸಮಯ ಸಿಕ್ಕಾಗ ಪ್ರಯತ್ನ ಮಾಡಿ ಅದನ್ನ ಓದೋದಿಕ್ಕೆ. ಆಗ ನಮ್ಗೆ ಏನಾಗುತ್ತೆ, ನಮ್ಮ ಜ್ಞಾನ ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಸರಿ ತಪ್ಪುಗಳ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಅದ್ ಯಾವುದೇ ರೀತಿಯಾದಂತ ಪೂಜೆಗಳಾಗ್ಲಿ, ಹೋಮಗಳಾಗ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅದನ್ನ. ಹಾಗಾಗಿ ಪ್ರಯತ್ನ ಮಾಡಿ ಅದನ್ನ ಓದೋದಿಕ್ಕೆ. ಖಂಡಿತ ನಮ್ಗೆ ಅದರಿಂದ ನಮ್ಗೆ ಆತ್ಮಜ್ಞಾನಗಳು ಸಿಗುತ್ತೆ ನಮ್ಗೆ ಅಂತ. ಶ್ರೀರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಇನ್ನು ಮಹಾನ್ ವ್ಯಕ್ತಿಗಳು, ನಮ್ಮ ಋಷಿ ಮುನಿಗಳು ಎಲ್ಲರೂ ಕೂಡ ಧ್ಯಾನವನ್ನೇ ಮಾಡ್ತಾ ಇದ್ರು. ಬುದ್ಧನು ಕೂಡ ಹೇಗಿದ್ರು ಹೇಳಿ? ಮಹಾನ್ ರಾಜನು ಕೂಡ ಬುದ್ಧ ಆಗಿದ್ರು ಅಂತ ಹೇಳ್ತಾರೆ. ನೀವುಗಳು ಆಗ್ಬಹುದಲ್ವಾ? ಎಲ್ಲರಿಗೂ ಒಂದೇ ಅವಕಾಶ, ಎಲ್ಲರಿಗೂ ಒಂದೇ ಜೀವನ ಇರೋದು. ನಾವು ಅದನ್ನ ಏನ್ ಮಾಡ್ಬೇಕು? ಅರಿವು ಅರ್ಥಕೊಂಡು ನಾವು ಧ್ಯಾನವನ್ನ ನಾವು ಮಾಡ್ಬೇಕಾಗುತ್ತೆ. ಈಗ ನಾವು ಧ್ಯಾನವನ್ನ ಮಾಡೋಣ. ನಮ್ಮ 2 ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ, ಸಾಮೂಹಿಕವಾಗಿ ಧ್ಯಾನವನ್ನ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, 5 ಪಟ್ಟು 10 ನಮ್ಗೆ ಆ ಒಂದು ಶಕ್ತಿಯ ಅನುಭವಕ್ಕೆ ನಮ್ಗೆ ಆಗುತ್ತೆ. ಅಷ್ಟು ಒಂದು ಗುರುವಿನ ಮುಂದೆ ನಾವು ಧ್ಯಾನವನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದ್ರ ಅನುಗ್ರಹ ನಮ್ಗೆ ಅಪಾರವಾಗಿರುತ್ತೆ. 2 ಕೈಗಳನ್ನ ಚೆನ್ನಾಗಿ ಉಜ್ಜಿ ನಿಧಾನವಾಗಿ ಒಂದರ ಜೊತೆಗೆ ಒಂದು ಜೋಡಿಸಿ ಆರಾಮದಾಯಕವಾಗಿ ನಿಮ್ಮ ತೊಡೆಯನ್ನು ಇಟ್ಕೊಳ್ಳಿ. ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಆ ಒಂದು ಆಸನದಲ್ಲಿ ನೀವು ಕುತ್ಕೊಳ್ಳಿ. ಚೇರ್ ಮೇಲಾದ್ರೂ ಕುತ್ಕೊಳ್ಬಹುದು, ಸೋಫಾ ಮೇಲಾದ್ರೂ ಕುತ್ಕೊಳ್ಬಹುದು, ನೆಲದ ಮೇಲಾದ್ರೂ ಕುತ್ಕೊಳ್ಬಹುದು. ಕೆಲವೊಮ್ಮೆ ಅನಾರೋಗ್ಯದಿಂದ ನಾನು ಕೂತ್ಕೊಂಡು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಮಲ್ಕೊಂಡು ಕೂಡ ನೀವು ಧ್ಯಾನವನ್ನ ನಾವು ಮಾಡ್ಬೇಕು.
ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ನಮ್ಮ ಗಮನ ಎಲ್ಲವೂ ಕೂಡ ಆ ನಾಸಿಕದ ತುದಿಯಲ್ಲಿರುವಂತಹ ಉಸಿರಿನ ಮೇಲೆ ನಮ್ಮ ಗಮನ ಇರಬೇಕು. ಹೇಗೆ ಉಸಿರು ಒಳಗಡೆ ಬರ್ತಾ ಇದೆ, ಹೇಗೆ ಅದು ನಮ್ಮ ಶರೀರವನ್ನೆಲ್ಲ ಕೂಡ ಅದು ಊರ್ಜಾನ್ವಿತವನ್ನಾಗಿ ಮಾಡ್ತಾ ಇದೆ, ಬೆಳಕಿನಿಂದ ನಮ್ಮನ್ನು ಹೇಗೆ ತುಂಬುತ್ತಾ ಇದೆ ಅಂತ ಹೇಳಿ ನಾವು ನಮ್ಮ ಉಸಿರಿನ ಕಡೆ ನಾವು ಗಮನವನ್ನ ತೆಗೆದುಕೊಳ್ಳಿ. ಒಳಗೆ ಬರುವ ಉಸಿರು ತಣ್ಣನೆ ಅನುಭವವನ್ನು ತಗೊಂಡು ಬಂದು ಇಡೀ ಶರೀರವನ್ನ ಶಕ್ತಿಮಯವನ್ನಾಗಿ ಊರ್ಜಾನ್ವಿತವನ್ನಾಗಿ ಬೆಳಕಿನಿಂದ ನಮ್ಮನ್ನ ತುಂಬ್ತಾ ಇದೆ. ಹೊರಗೆ ಹೋಗುವ ಉಸಿರು ನಮ್ಮ ದೇಹದಲ್ಲಿರುವಂತಹ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ನಮಗ್ ಮಾತ್ರ ಅಷ್ಟೇ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಮಗ್ ಮಾತ್ರ. ಹೌದು. ಒಳಗೆ ಬರುವ ಉಸಿರು ಶಕ್ತಿಯನ್ನ ತಗೊಂಡ್ಬರ್ತಾ ಇದೆ. ಇಡೀ ಶರೀರದ ಅಣುವಿನಲ್ಲಿ ನಮ್ಮ ಎಲ್ಲ ಚಕ್ರಗಳಲ್ಲಿ ನಮ್ಮ ನಾಡಿಗಳಲ್ಲಿ ಶಕ್ತಿಯನ್ನ ಬೆಳಕಿನಿಂದ ಆವೃತಗೊಂಡಿದೆ. ಹೊರಗೆ ಹೋಗುವಂತ ಉಸಿರು ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಬಿಳಿಯ ಬಣ್ಣದ ಉಸಿರು ಇಡೀ ಶರೀರವನ್ನ ಆವೃತಗೊಳ್ತಾ ಇದೆ. ವೈಟ್ ಲೈಟ್ ಬೆಳಕು ನಮ್ಮ ನಾಭಿ ಚಕ್ರದಲ್ಲಿ ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರನ್ನ ಹೊರಗೆ. ಚೈತನ್ಯ ತುಂಬಿದ ಉಸಿರು ನಮ್ಮ ನಾಭಿ ಚಕ್ರವನ್ನ ಟಚ್ ಮಾಡ್ತಾ ಇರ್ತೇವೆ. ನಾಭಿ ಚಕ್ರದಲ್ಲಿ ವೈಬ್ರೇಷನ್ ಆಗ್ತದೆ. ಆ ದಿವ್ಯ ಚೈತನ್ಯದಿಂದ ನಾಭಿ ಚಕ್ರವು ಹಳದಿ ಬಣ್ಣದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತದೆ. ಆ ಪ್ರಜ್ವಲಿಸುತ್ತಿರುವಂತಹ ಹಳದಿ ಬಣ್ಣದ ಬೆಳಕು ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ಕೇಸರಿ ಬಣ್ಣದಿಂದ ತುಂಬಿರುವ ಸ್ವಾಧಿಷ್ಠಾನ ಚಕ್ರ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದ್ದಾರೆ. ಚೈತನ್ಯಕ್ಕೆ ಹರಿದ ಉಸಿರು
ನಮ್ಮ ಮೂಲಾಧಾರ ಚಕ್ರವನ್ನು ಕೂಡ ಕೆಂಪು ಬಣ್ಣದಿಂದ ಕೂಡಿರುವಂತಹ ಮೂಲಾಧಾರ ಚಕ್ರವನ್ನು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದೇವೆ. ದಿವ್ಯವಾದಂತಹ ಬೆಳಕು ಹರಡ್ತಾ ನಮ್ಮ ಅನಾಹತ ಚಕ್ರವನ್ನು ಕೂಡ ಆವರಿಸಿಕೊಳ್ಳುತ್ತೇವೆ. ಅನಾಹತ ಚಕ್ರವು ಹಸಿರು ಬಣ್ಣದ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತದೆ. ಹಾಗೆ ನಮ್ಮ ಉಸಿರು ನಾವು ಯಾವುದೇ ಪ್ರಯತ್ನವನ್ನು ಮಾಡದೆ ತಾನಾಗಿ ಉಸಿರು ಒಳಗಡೆ ಬರ್ತಾ ಇದೆ, ತಾನಾಗಿ ಉಸಿರು ಹೊರಗಡೆ ಹೋಗ್ತಾ ಇದೆ. ನಾವು ಯಾವ ಎಫರ್ಟ್ ಅನ್ನು ಕೂಡ ಹಾಕಿಲ್ಲ. ದೀರ್ಘವಾದಕ್ಕೆ ಉಸಿರು ಮಂದಗತಿಯಲ್ಲಿ ತಾನಾಗಿ ಒಳಗಡೆ ಬರ್ತಾ ಇದೆ, ತಾನಾಗಿ ಹೊರಗಡೆ ಹೋಗ್ತಾ ಇದ್ದೇವೆ. ಉಸಿರನ್ನ ನೀವು ನೋಡ್ಬೇಕಷ್ಟೇ. ಹೃದಯ ಚಕ್ರದಲ್ಲಿರುವಂತ ಆ ಒಂದು ದೈವದ ಚೈತನ್ಯದ ಬೆಳಕು ಹರಡುತ್ತಾ ನಮ್ಮ ಗಂಟಲಿನ ಚಕ್ರವನ್ನ ಪ್ರಕಾಶಮಾನವಾಗಿ ತಿಳಿ ಬಣ್ಣದ ನೀಲಿ ಬೆಳಕನ್ನ ಅತ್ಯಂತ ಪ್ರಕಾಶಮಾನವಾಗಿ ಅದನ್ನೂ ಕೂಡ ಬೆಳಗಿಸ್ತಾ ಇರ್ತದೆ. ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ ಆಗ್ನೇಯ ಚಕ್ರವನ್ನ ಟಚ್ ಮಾಡಿ ಆಜ್ಞಾ ಚಕ್ರವು ಕೂಡ ಕಡು ನೀಲಿ ಬಣ್ಣದಲ್ಲಿ ಪ್ರಕಾಶಮಾನವಾಗಿ ಬಲ್ಬ್ ರೀತಿಯಲ್ಲಿ ಪ್ರಜ್ವಲಿಸ್ತಾ ಇದೆ. ಮೂರನೇ ಕಣ್ಣಿನಲ್ಲಿರುವಂತಹ ಈ ಒಂದು ದಿವ್ಯವಾದಂತಹ ಈ ಪರಮಾತ್ಮನ ಬೆಳಕು, ಇದು ನಮ್ಮ ಪರಮಾತ್ಮನ ಬೆಳಕು ಸಹಸ್ರಾರ ಚಕ್ರವನ್ನ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ. ಇದೆಲ್ಲ ಘಟನೆಗಳನ್ನ ಈ ಒಂದು ಪ್ರಕಾಶಮಾನವಾದಂತ ಬೆಳಕನ್ನ ನಮ್ಮ ಮೂರನೇ ಕಣ್ಣು ಎಲ್ಲವನ್ನು ಕೂಡ ನೋಡ್ತಾ ಇದೆ. ಈ ಮೂರನೇ ಕಣ್ಣಿನಲ್ಲಿ ಪ್ರಕಾಶಮಾನವಾಗಿ ಆ ಬೆಳಕು ಒಂದು ನಕ್ಷತ್ರದಂತೆ, ದೀಪದಂತೆ ಪ್ರಜ್ವಲಿಸ್ತಾ ಆ ಒಂದು ದಿವ್ಯವಾದಂತಹ ಬೆಳಕು ಮೂರನೇ ಕಣ್ಣಿನಲ್ಲಿರುವಂತಹ ಈ ಒಂದು ದಿವ್ಯವಾದಂತಹ ಚೈತನ್ಯದ ಶಕ್ತಿಯು ಮತ್ತೆ ನಮ್ಮ ಎಲ್ಲ ಚಕ್ರಗಳನ್ನ, ನಮ್ಮ ಎಲ್ಲ ನಾಡಿಗಳನ್ನ, ನಮ್ಮ ಎಲ್ಲ ಆಭಾ ಮಂಡಲವನ್ನ ಇನ್ನು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸಬೇಕು. ಈ ಒಂದು ಬೆಳಕಿನ ಸಹಾಯದಿಂದ ಎಲ್ಲ ಉಳಿದಿರುವಂತಹ ಚಕ್ರಗಳ ಬೆಳಕುಗಳು ಎಲ್ಲವೂ ಕೂಡ ಮರ್ಜ್ ಆಗಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ರು. ಕೆಲವರಿಗೆ ತಣ್ಣನೆಯ ಅನುಭವವೇ ಕೂಡ ಆಗುತ್ತೆ, ಕೆಲವರಿಗೆ ಬಿಸಿಯಾದಂತಹ ಅನುಭವಗಳಾಗುತ್ತೆ, ಕೆಲವರಿಗೆ ಬಾಡಿ ವೈಬ್ರೇಷನ್ ಕೂಡ ಆಗುತ್ತೆ.
ಈ ಅತ್ಯಂತ ಪ್ರಕಾಶಮಾನವಾದಂತಹ ದಿವ್ಯವಾದಂತಹ ಬೆಳಕು ಆತುರದಿಂದ ಕಾತುರದಿಂದ ನಾನು ಯಾರನ್ನ ಭೇಟಿ ಆಗ್ಬೇಕು, ನಾನು ಯಾರನ್ನ ನೋಡ್ಬೇಕು ಅಂತ ಹೇಳಿ ಅದು ಪ್ರಕಾಶಮಾನವಾಗಿ ಹರಡ್ಕೊಂಡು ನಡ್ಕೊಂಡು ಮುಂದೆ ಹೋಗ್ತಾ ಇದೆ. ಆ ದಿವ್ಯವಾದಂತಹ ಬೆಳಕು ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ನೀವು ಪ್ರಯಾಣವನ್ನ ಮಾಡ್ತಿರ್ತೀವಿ. ತಾರೆಗಳು, ನಕ್ಷತ್ರಗಳು, ಪುಂಜಗಳು, ಈ ಒಂದು ಗಾಳಿ ಎಲ್ಲವನ್ನು ಕೂಡ ಆಕಾಶವನ್ನು ದಾಟ್ಕೊಂಡು ಈ ಒಂದು ದಿವ್ಯವಾದಂತಹ ಬೆಳಕು ಹೋಗ್ತಾ ಇತ್ತು. ಮುಂದೆ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ಹೋಗ್ತಾ ಹೋಗ್ತಾ ನಡ್ಕೊಂಡು ಪ್ರಯಾಣವನ್ನ ಮಾಡ್ತಾ ಇದ್ದೀವಿ. ಈ ಒಂದು ದಿವ್ಯವಾದಂತಹ ಬೆಳಕು ಹೋಗ್ತಾ ಹೋಗ್ತಾ ಒಂದು ಕಡೆ ಅದು ನಿಂತಿದೆ. ಎಲ್ಲಿ ನಿಂತಿದೆಯೋ ಅಲ್ಲಿ ಇದಕ್ಕಿಂತಲೂ ಕೂಡ ಅತ್ಯಂತ ಪ್ರಕಾಶಮಾನವಾದಂತಹ ಮತ್ತೊಂದು ದಿವ್ಯವಾದಂತಹ ಬೆಳಕು, ಗೋಲ್ಡನ್ ಬಣ್ಣದ ಬೆಳಕು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇರುವಂತಹ ಬೆಳಕಿನ ಮುಂದೆ ಇದು ನಿಂತಿದೆ. ಪ್ರಕಾಶಮಾನವಾಗಿ ನಾವು ಎಂದೂ ಕಂಡಿರದಂತಹ ಗೋಲ್ಡನ್ ಬಣ್ಣದ ಬೆಳಕಿನ ಮುಂದೆ ಹೋಗಿ ಇದು ಕೂತ್ಕೊಂಡಿದ್ದೇವೆ. ನಿಮ್ಮ ಗಮನವೆಲ್ಲವನ್ನು ಕೂಡ ಅತ್ಯಂತ ಪ್ರಕಾಶವಾದಂತಹ ನವ್ಯ, ಎಷ್ಟು ನೋಡಕ್ಕೆ ಸಾಧ್ಯನೇ ಇಲ್ಲ ಅಂತಹ ಪ್ರಖರವಾದಂತಹ ಬೆಳಕನ್ನ ನೀವು ನೋಡಿದ್ರೆ ಆ ಬೆಳಕಿನ ಮುಂದೆ ನಿಮ್ಗೆ ಏನ್ ಅನ್ನಿಸುತ್ತೆ, ನಿಮ್ಗೆ ಏನ್ ಕೇಳ್ಬೇಕು, ನಿಮ್ಗೆ ಏನ್ ಮಾತಾಡ್ಬೇಕು ಅಂತೇಳಿ ನೀವು ಮಾತಾಡಿದ್ರೆ ಆ ಬೆಳಕು ಯಾರು, ಆ ಬೆಳಕು ಏನು ಅಂತ ನಿಮ್ಗೆ ಅರಿವಿಗೆ ಬರುತ್ತೆ. ಬೆಳಕಿನ ಮುಂದೆ ನೀವು ಏನ್ ಬೇಕಾದ್ರೂ ಮಾತಾಡ್ತೀವಿ.
ನಿಧಾನವಾಗಿ ಆ ಬೆಳಕಿನೊಂದಿಗೆ ಮಾತಾಡ್ತಾ ಎದ್ದು ನೀವು ವಾಪಸ್ಸು ಸ್ವಾಭಾವಿಕವಾಗಿ ನಿಮ್ಮ ಕಡೆಗೆ ನೀವು ಬರ್ತಾ ಇದ್ದೀರಾ. ಆಕಾಶದಲ್ಲಿ ನಕ್ಷತ್ರಗಳು, ತಾರೆಗಳು, ಪುಂಜಗಳು, ಮೋಡಗಳು ಎಲ್ಲವನ್ನು ಕೂಡ ದಾಟ್ಕೊಂಡು ವಾಪಸ್ಸು ನೀವು ಬರ್ತಾ ಇದ್ದೀರಾ. ಹಾಗೆ ಬಂದು ನಡ್ಕೊಂಡು ವಾಪಸ್ ಬರ್ತಾ ಸ್ವಾಭಾವಿಕವಾಗಿ ಆ ಒಂದು ಬೆಳಕು ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರ್ಕೊಳ್ತವೆ. ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನ ಗಮನಿಸಿ. ಕಾಲು ಬೆರಳುಗಳನ್ನು ಅಲುಗಾಡಿಸಿ, ಕೈ ಬೆರಳುಗಳನ್ನು ಅಲುಗಾಡಿಸಿ, ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿ ಈ ಶಕ್ತಿಯನ್ನ ನಿಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ಕೂಡ ನೀವು ಸ್ಪ್ರೆಡ್ ಮಾಡಿ.